15ರ ನಂತರ ಈ ಕೋವಿಡ್ ಆದ್ಮೇಲೆ ಏನಾಯ್ತು, OTT ಪ್ಲಾಟ್ಫಾರ್ಮ್ಗಳು ಒಂದೇ ಸರಿ ಬೂಮ್ ಆಯ್ತು. 2019-20 ಈ ಕೋವಿಡ್ ಸಮಯದಲ್ಲಿ ಪ್ರೆಸೆಂಟ್ ನಾನು ನೋಡಿದ ಹಾಗೆ ಗವರ್ಮೆಂಟ್ ಇದರಲ್ಲಿ ರಿಜಿಸ್ಟರ್ ಆಗಿರುವಂತಹ OTT ಪ್ಲಾಟ್ಫಾರ್ಮ್ ತಗೊಂಡ್ರೆ ಸುಮಾರು ಒಂದು 57 OTT ಪ್ಲಾಟ್ಫಾರ್ಮ್ಗಳಿವೆ. ಈ ಮೊಬೈಲ್ ಬಂದ ಮೇಲೆ ಏನಾಯ್ತು ಅಂದ್ರೆ, ಈಗ ಇಂಡಿವಿಜುವಲ್ ಆಗಿ ಅದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತದ್ದು ಹೋಗಿ ನನಗೇನು ಬೇಕು ಎಂಟರ್ಟೈನ್ಮೆಂಟ್ ಅದು ಮೊಬೈಲ್ ನಾನು ನೋಡ್ತೀನಿ. ನಿಮ್ಗೇನ್ ಬೇಕೋ ನೀವು ನೋಡ್ತೀರಾ, ಅವ್ರಿಗೇನ್ ಬೇಕೋ ಅವ್ರು ನೋಡ್ತಾರೆ. ಯಾವ ಭಾಷೆ ಬೇಕಾದ್ರೂ ನೋಡ್ಬೋದು, ಯಾವ್ದು ಬೇಕಾದ್ರೂ ನೋಡ್ಬೋದು, ಯಾವ ಪ್ರೋಗ್ರಾಮ್ ಬೇಕಾದ್ರೂ ನೋಡ್ಬೋದು, ಅವ್ರ ಇಚ್ಛೆ. ಅಂದ್ರೆ ಈ ಎಲ್ಲರೂ ಕೂತು ನೋಡುವಂತದ್ದು ಅಂತ ಇಲ್ಲ. ಆಮೇಲೆ ಟಿವಿಯಲ್ಲಿ ಏನ್ ಬರುತ್ತೆ, ಆ ಟಿವಿಯಲ್ಲಿ ಬರೋ ಪ್ರೋಗ್ರಾಮ್ ಎಲ್ಲವೂ ಕೂಡ ಮೊಬೈಲ್ ಅಲ್ಲಿ ಬಂದಿರುತ್ತೆ. ಪ್ರತಿಯೊಂದು ಚಾನಲ್ ಅದಕ್ಕೆ ಆದಂತ ಒಂದು OTT ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದೆ. ಅದರಲ್ಲಿ ವಾಚ್ ಮಾಡಬಹುದು. ಹೌದಾ? ಇದು ಈಗ ನೀವು ಇಷ್ಟೊಂದು ಹೇಳಿದ್ರಿ ಹೇಗೆ ಬೆಳವಣಿಗೆ ಆಯ್ತು ಅಂತ. ಇದರ ಅಡ್ವಾಂಟೇಜಸ್ ಇರ್ಬೋದು, ಡಿಸ್ಅಡ್ವಾಂಟೇಜಸ್ ಇರ್ಬೋದು. ಯಾಕೆಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಅದು ಎರಡೂ ಇರುತ್ತೆ, ಪ್ರೋಸ್ ಅಂಡ್ ಕಾನ್ಸ್ ಅಂತ. ಇದರಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಅವಾಗಿನ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು, ಇವಾಗಿನ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನು ಅಂತ? ಅದೇ ಈಗ ನಾವು ಹಿಂದಿನ ಒಂದು ಇದು ತಗೊಂಡ್ರೆ, ಮನರಂಜನೆ ಅಂತ ತಗೊಂಡ್ರೆ, ರಂಗಭೂಮಿ ಇರ್ಬೋದು, ಆವಾಗಿನ ರಂಗಭೂಮಿ, ಯಕ್ಷಗಾನ ರಂಗಭೂಮಿ ಇದೆಲ್ಲ ತಗೊಂಡ್ರೆ, ಆಮೇಲೆ ಸಿನಿಮಾ ತಗೊಂಡ್ರೆ, ದೂರದರ್ಶನದವರೆಗೂ ಏನು ಅಂತಂದ್ರೆ ಈ ಅಟ್ಯಾಚ್ಮೆಂಟ್ಗಳು ಆಯ್ತಾ. ಆವಾಗ ಊರಿನವರೆಲ್ಲ ಸೇರ್ಕೊಂಡು ಹೋಗುವಂತದ್ದು, ಸಿನಿಮಾಗೂ ಮನೆಯವರೆಲ್ಲ ಸೇರ್ಕೊಂಡು ಹೋಗುವಂತದ್ದು, ದೂರದರ್ಶನ ಬಂದಾಗೂ ಮನೆಯವರೆಲ್ಲ ಕೂತ್ಕೊಂಡು ಆ ಟೈಮಿಗೆ ನೋಡುವಂತದ್ದು, ಈ ತರದ ಒಂದು ಅಟ್ಯಾಚ್ಮೆಂಟ್ ಬಾಂಡಿಂಗ್ ಇರ್ತಾ ಇತ್ತು. ಮೊಬೈಲ್ ಬಂದ ಮೇಲೆ ಬಾಂಡಿಂಗ್ ಗಿಂತಲೂ ಅವನ ಇಂಡಿವಿಜುವಲ್ ಸ್ವತಂತ್ರವಾಗಿ ಅವನು ನೋಡುವಂತದ್ದು, ಅವನಿಗೆ ಇಷ್ಟ ಬಂದಿದ್ದು. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಈಗ ಮೊದಲು ಥಿಯೇಟ್ರಿಗೆ ನಾನು ಆ ಟೈಮಿಗೆ ಹೋಗ್ಬೇಕು, ಆಮೇಲೆ ಟಿವಿ ಪ್ರೋಗ್ರಾಮ್ ನಾನು ಆ ಟೈಮಿಗೆ ಟಿವಿ ಎದುರುಗಡೆ ಕೂತ್ಕೋಬೇಕು. ಈ ಮೊಬೈಲ್ ಬಂದ ಮೇಲೆ ಆಪ್ಗಳೆಲ್ಲ OTT ಪ್ಲಾಟ್ಫಾರ್ಮು, ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ಅವನಿಗೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಆ ಸಿನಿಮಾ ನೋಡ್ಬೋದು. ಯಾವ ಟೈಮಿಗೆ ಬೇಕೋ ಆ ಟೈಮ್ ಅನ್ನ ಟಿವಿಲಿ ಬರೋ ಪ್ರೋಗ್ರಾಮ್ ಅಲ್ಲಿ ನಾವು ಮೊಬೈಲ್ ಅಲ್ಲಿ ನೋಡ್ಬೋದು. ಆಮೇಲೆ ಎಲ್ಲಿ ಬೇಕಾದ್ರೂ ನೋಡ್ಬೋದು, ವೇಟ್ ಮಾಡ್ತಾ ನೋಡ್ಬೋದು, ಜರ್ನಿಲ್ ನೋಡ್ಬೋದು, ಆಯ್ತಾ, ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನೋಡ್ಬೋದು, ರಾತ್ರಿ ಮಲ್ಕೋಬೇಕಾದ್ರೂ ನೋಡ್ಬೋದು, ಯಾವ ಪ್ಲೇಸ್ ಅಲ್ಲಿ ಹೋಗ್ಬೇಕಾದ್ರೂ ನೋಡ್ಬೋದು. ಅಂದ್ರೆ ಅವನಿಗಷ್ಟು ಫ್ರೀಡಮ್ ಅದು ಸಿಕ್ತು. ಆಮೇಲೆ ಇನ್ನೊಂದೇನು ಅಂದ್ರೆ, ಇವತ್ತಿನ ಒಂದು ಪ್ರೆಸೆಂಟ್ ಇದರಲ್ಲಿ ಏನಾಗಿದೆ, ಈ ಸೋಷಿಯಲ್ ಮೀಡಿಯಾ ಒಂದು ಬೂಮ್ ಆಗಿರುವಂತದ್ದು, ಈ ರೀಲ್ಸ್ಗಳು ಅದು ಇದು ಅವನು ವಾಚ್ ಮಾಡ್ತಾನೆ ಇರಬಹುದು. ವಿಷಯ ರೀಕ್ರಿಯೇಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಲೈವ್ ನೋಡ್ತಾರೆ. ಕ್ರಿಕೆಟ್ ಮ್ಯಾಚ್ ತರ ಬೇರೆ ವಿಷಯಗಳನ್ನ ನೋಡ್ತಾರೆ. ಅಂದ್ರೆ ಎಲ್ಲವೂ ಕೂಡ ಲೈವ್ ಆಗಿ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಬಿಡು. ಖಂಡಿತ. ಅಂದ್ರೆ ಈ ಮೊದಲಿನ ಮನರಂಜನೆಗಳು, ಕಥೆಗಳು ಇವುಗಳೆಲ್ಲ ಏನು ಅಂತಂದ್ರೆ ಪುನಃ ಸೃಷ್ಟಿ ಆಗ್ತಾ ಇತ್ತು. ಒಂದು ಕಥೆ ಸೃಷ್ಟಿ ಮಾಡಿ ಆ ಕಥೆಯನ್ನ ಡೈರೆಕ್ಟ್ ಮಾಡಿ ಆ ಕಥೆಯನ್ನ ಪುನಃ ಎನಾಕ್ಟ್ ಮಾಡಿ ಅದನ್ನ ಜನರಿಗೆ ತೋರಿಸ್ತಾ ಇದ್ರು. ಇವಾಗ ಹಾಗಲ್ಲ, ಅಲ್ಲಿ ಇಲ್ಲಿ ಸುದ್ದಿ ಅದು ಇದು ಎಲ್ಲವೂ ಕೂಡ ನೇರವಾಗಿ ಬರುತ್ತೆ. ಅಂದ್ರೆ ಲೈವ್ ಆಗಿ ಕಳಿಸ್ತಾರೆ. ನಾನು ಆ ಟೈಮಿಗೆ ಹೋಗ್ಬೇಕು ಅಂದ್ರೆ ನನ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅದರ ಎದುರುಗಡೆ ಕೂತ್ಕೋತಾ ಇದ್ದೆ. ಟಿವಿ ಇರ್ಬೋದು, ಸಿನಿಮಾ ಇರ್ಬೋದು ಅಲ್ವಾ. ಇವಾಗ ಏನಾಗಿದೆ, ನನ್ನ ಹತ್ರನೇ ಇದೆಯಲ್ಲ, ನನ್ನ ಜೋಬಲ್ಲೇ ಇರುತ್ತೆ, ನನ್ನ ಜೊತೆಗೆ ಇರುತ್ತೆ, ನಾನು ಎಷ್ಟೊತ್ತಿಗೆ ಬೇಕಾದ್ರೂ ನೋಡ್ಬೋದು. ಈ ಒಂದು ರೀತಿ ಅಶಿಸ್ತು ಮಾಡ್ತಾ ಇದೆ ಅಂತ ಅನ್ಸುತ್ತಾ? ಯಾಕೆಂದ್ರೆ ಅವಾಗಾದ್ರೆ ಎಲ್ಲಾ ಕೆಲಸನ ಮುಗಿಸ್ಕೊಂಡು ಪರ್ಟಿಕ್ಯುಲರ್ ಆಗಿ ಇದಕ್ಕಿಂತ ಟೈಮ್, ಅಂದ್ರೆ ಎಂಟರ್ಟೈನ್ಮೆಂಟ್ಗೆ ಅಂತಾನೆ ಒಂದು ಟೈಮು ಮತ್ತೆ ಆ ಮೈಂಡ್ ಸೆಟ್ ಅಲ್ಲಿ ಹೋಗೋರು. ಈಗ ಎನಿ ಟೈಮ್ ನೋಡೋಂತ ಅನುಕೂಲ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಡಿಸಿಪ್ಲಿನ್ ಮೀರ್ತಾ ಇದೆಯಾ, ನಮ್ ಕಂಟ್ರೋಲ್ ತಪ್ಪಿದ್ಯಾ, ಇದನ್ನ ನಾವು ತಿಳ್ಕೋಬೇಕಾ? ಈ ವಿಷಯನ ನಾವು ಕಂಟ್ರೋಲ್ ತಪ್ಪಿದೆ. ಯಾಕೆಂದ್ರೆ ಎಷ್ಟೋ ಜನ ನೀವು ನೋಡಿರ್ತೀರಾ, ನಿದ್ದೆ ಬರಲ್ಲ ಅಂತಾರೆ, ರೀಲ್ಸ್ ನೋಡ್ತಿರ್ತಾರೆ, ಓಕೆ ವಾಟ್ ಎವರ್ ಇಟ್ ಇಸ್, ಮೊಬೈಲ್ ನೋಡ್ತಿರ್ತಾರೆ. ಇದು ಇನ್ನೂ ಅವ್ರ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತಿದೆ ಅಂತ ಬರ್ತಾನೆ ಇದೆ ವಿಷಯಗಳು. ಖಂಡಿತ ಅದು ಆಗ್ತಾನೆ ಇದೆ. ನಮ್ಮ ಜೊತೆಗೆ ಇದ್ದಾಗ ಅದು ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತೀವಿ. ಅದಿಲ್ಲದೆ ನಮ್ಮ ಹತ್ರ ಇಲ್ಲ. ಈಗ ಏನಾಗಿದೆ, ಇಡೀ ಪ್ರಪಂಚದ ನ್ಯೂಸ್ ಇರ್ಬೋದು, ಪ್ರೋಗ್ರಾಮ್ ಇರ್ಬೋದು, ಎಲ್ಲ ಟೈಮಲ್ಲೂ ನಮ್ಗೆ ಸಿಗೋದ್ರಿಂದಾಗಿ, ನಮ್ಮ ಜೊತೆಗೆ ಇರೋದ್ರಿಂದಾಗಿ ಅವನೇನ್ ಮಾಡ್ತಾನೆ, ಅವನ ಕೆಲಸ ಕಾರ್ಯಗಳನ್ನ ಬಿಟ್ಟು ಅದನ್ನ ನೋಡುವಂತದ್ದು ಆಗ್ಬೋದು, ಅಥವಾ ಯಾವ ಟೈಮಿಗೆ ಬೇಕಾದ್ರೂ ಆ ಟೈಮಿಗೆ ನೋಡ್ತೀನಿ ಅಂತ ಆಗ್ಬೋದು. ಶಿಸ್ತಿನಲ್ಲಿ ಅದನ್ನ ವಾಚ್ ಮಾಡೋ ತರದಲ್ಲಿ ಇರಲ್ಲ. ಈಗ ಆ ಟೈಮು ಅಂತಂದ್ರೆ, ಈಗ ಮೊದಲು ಒಂದು ಯಕ್ಷಗಾನಕ್ಕೆ ಅವ್ರು ಹೋಗ್ತಾ ಇದ್ರು, ಊರಿನವರೆಲ್ಲ ಒಂದು ನಾಟಕಕ್ಕೆ ಹೋಗ್ತಾ ಇದ್ರು.
ಈ ಟೈಮಿಂದ ಪ್ರಾರಂಭ ಅಂತಿದ್ರೆ ಎಲ್ಲರೂ ಊರಿನವರು ಒಂದು 7 ಗಂಟೆಗೆ ಊಟ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಿಗೆ ಹೋಗುವಂಥದ್ದು, ಅದಕ್ಕೆ ಬೇಕಾಗಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳುವಂಥದ್ದು. ಒಂದು ಸಿನಿಮಾ ಶೋ ಇದೆ ಅಂತಂದ್ರೆ ಈ ಟೈಮಿಗೆ ಹೋಗಿ ಆ ಸಿನಿಮಾ ನೋಡುವಂಥದ್ದು, ಅಥವಾ ಆ ಸಿನಿಮಾ ಈ ಟೈಮಿಗೆ ನೋಡ್ಕೊಂಡು ಬಂದು ಅವ್ರ ಕೆಲಸ ಮಾಡ್ಕೊಳ್ಳುವಂಥದ್ದು. ಟಿವಿಯಲ್ಲೂ ಕೂಡ ಆ ತರ ನಾವು ವೀಕ್ಷಕರಾಗಿರ್ತಾ ಇದ್ವಿ. ಮೊಬೈಲ್ ಬಂದಿದ್ದೇನಾಗಿದೆ, ನನಗೆ ಸಮಯ ಇಲ್ಲ, ಯಾವ ಸಮಯದಲ್ಲಿ ಬೇಕಾದ್ರೂ ನೋಡ್ಬೋದು. ಆದ್ರೆ ಒಂದು ಮೊಬೈಲಿಂದ ಇದರಿಂದ ಒಂದು ಅಡ್ವಾಂಟೇಜ್ ಏನಂದ್ರೆ ಯಾರ ಪ್ರತಿಭೆಯನ್ನು ಬೇಕಾದ್ರೂ ಇಲ್ಲಿ ತೋರಿಸ್ಬೋದು. ಇದರಿಂದ ತುಂಬಾ ಜನ ಮುಂದೆನೂ ಬಂದಿದ್ದಾರೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಿದ್ರೆ, ಎಲ್ಲೋ ವೇಟಿಂಗ್ ಪೀರಿಯಡ್, ಆಮೇಲೆ ಎಲ್ಲೋ ಒಂದ್ ಕಡೆ ಲೋನ್ಲಿನೆಸ್ ಇದು ತೆಗೆದುಹಾಕಿರ್ಬೋದು. ಯಾಕಂದ್ರೆ ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. ಹೌದು, ಅದಕ್ಕೆ ಹೇಳಿದ್ದು. ಇನ್ನೊಂದೇನು ಅಂತಂದ್ರೆ ಪ್ಲಸ್ ಪಾಯಿಂಟ್, ಈ ಮೊಬೈಲ್ ತಂತ್ರಜ್ಞಾನದಿಂದಾಗಿ ಯಾರು ಬೇಕಾದ್ರೂ ಅವನ ಟ್ಯಾಲೆಂಟ್ ಅನ್ನ, ನನಗೆ ಹಾಡಕ್ ಬರುತ್ತೆ, ನನಗೇನೋ ಒಂದು ಕಥೆಯನ್ನ ಬರೆದು ಹೇಳಕ್ ಬರುತ್ತೆ, ನನಗೆ ಯಾವುದೋ ಒಂದು ಪ್ಲೇಸಿನ ಬಗ್ಗೆ ವಿವರಣೆ ಕೊಡಕ್ ಬರುತ್ತೆ. ಒಂದು ಅಡಿಗೆ ಮಾಡೋದು ಸಹ ಒನ್ ಆಫ್ ದ ಬಿಗ್ಗೆಸ್ಟ್. ಇದರಿಂದ ಮಾಡೋರು ಮತ್ತೆ ಎಷ್ಟೋ ಜನ ಅಡಿಗೆ, ಈಗ ಬ್ಯಾಚುಲರ್ ಇರ್ತಾರೆ ಅಥವಾ ಬೇರೆ ದೇಶಗಳಿಗೆ ಹೋಗಿರ್ತಾರೆ, ಅವ್ರಿಗೂ ತುಂಬಾ ಅನುಕೂಲ ಆಗ್ತಿದೆ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದ್ರೆ ಎಸ್ಪೆಷಲಿ ಕುಕಿಂಗ್. ಹೌದು, ಈಗ ಒಂದೇ ಕಾರ್ಯಕ್ರಮ ಅಂತಲ್ಲ, ಒಂದೇ ತರದ ಪ್ರತಿಭೆ ಅಂತಲ್ಲ, ಎಲ್ಲಾ ತರದ್ದು ಪ್ರತಿಭೆಯನ್ನು. ಈಗ ನಾವು ಸೋಷಿಯಲ್ ಮೀಡಿಯಾವನ್ನು ತಗೊಂಡ್ರೆ ಅಲ್ಲಿ ನಮ್ಗೇನು ಕುಕಿಂಗ್ ಮಾಡೋರು ಇರ್ತಾರೆ, ಕುಕಿಂಗ್ ಮಾಡಿಯೂ ತೋರಿಸ್ತಾರೆ ಅವರ ಪ್ರತಿಭೆಯನ್ನ, ಹಾಡು ಹೇಳೋರು ಹಾಡು ಹೇಳಿಯೂ ತೋರಿಸ್ತಾರೆ. ಆಮೇಲೆ ತುಂಬಾ ವಂಡರ್ಫುಲ್ ಆಗಿರೋ ವರ್ಡ್ಸ್ ಹೇಳಿದ್ರಿ. ಬಿಕಾಸ್ ಪ್ರತಿಭೆನ ತೋರ್ಸೋದಕ್ಕೆ ಮುಂಚೆ ಅವಕಾಶ ಕಾಯ್ಬೇಕಿತ್ತು, ಇಲ್ಲಾಂದ್ರೆ ಎಲ್ಲೋ ಹೋಗಿ ನಿಲ್ಬೇಕಿತ್ತು. ಎಷ್ಟೋ ಸತಿ ಪಾರ್ಶಾಲಿಟೀಸ್ಗಳು ಆಗಿರೋದಿದೆ. ಸೊ ಅಂದ್ರೆ ಎಲ್ಲ ಅಂತಲ್ಲ, ಕೆಲವರಿಗೆ ಅವ್ರ ಪ್ರತಿಭೆ ಕರೆಕ್ಟ್ ಪರ್ಸನ್ ಹತ್ರ ಮೀಟ್ ಮಾಡ್ದೇನೆ ಅಂತವ್ರಿಗೆಲ್ಲರಿಗೂ ಇದೊಂಥರ ವರಾನ ಅನ್ಬೋದು. ಹಾಗೆ ಬೇಡದೇ ಇರುವಂತ ವಿಷಯಗಳು ಅದು ಸಹ ಆಗ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರ ಗಮನದಲ್ಲೂ ಬಂದಿದೆ. ಅದೇ ಹೇಳಿದ್ನಲ್ಲ, ಯಾವುದು ನಮ್ಗೆ ಸುಲಭವಾಗಿ ಸಿಗತ್ತೋ, ಸುಲಭವಾಗಿ ದಕ್ಕತ್ತೋ, ಅದರ ಪ್ರಾಧಾನ್ಯತೆ ನಮ್ಗೆ ಗೊತ್ತಾಗಲ್ಲ, ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ, ವ್ಯಾಲ್ಯೂ ಏನು ಅಂತ ಗೊತ್ತಾಗಲ್ಲ. ಈಗ ಮೊದಲೆಲ್ಲವ ರಂಗಭೂಮಿಯಿಂದ ಬಂದು ಎಷ್ಟೋ ವರ್ಷದಿಂದ ಆಕ್ಟಿಂಗ್ ಮಾಡ್ಕೊಂಡು ಬಂದು ಅದನ್ನ ಅವ್ರು ಆಮೇಲಿಂದ ಒಂದು ಸಿನಿಮಾ ಕಡೆಗೆ ಬಂದು ಯಾವುದೋ ಒಂದು ಇದರಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು. ಬಟ್ ಅದ್ರಲ್ಲಿ ತುಂಬಾ ಪರ್ಫೆಕ್ಷನ್ ಇರೋದು. ಅದಕ್ಕೆ ಹೇಳಿದ್ದು, ಆಮೇಲೆ ಅವರು ಲೈಮ್ ಲೈಟ್ ಅಲ್ಲಿ ಆಮೇಲೆ ಕಾಣಿಸ್ಕೊಳ್ತಾ ಇದ್ರು. ಈಗ ಹಾಗಲ್ಲ, ನಂದು ಮೊಬೈಲ್ ಇದೆ ಇದಿದೆ ಅಂದ್ರೆ ನಾನು ಏನು ಡ್ಯಾನ್ಸ್ ಮಾಡಾಕ್ಬಹುದು. ಅಂದ್ರೆ ಅದ್ರ ಕ್ವಾಲಿಟಿ ಇಲ್ಲ ಅಂತ ಅನ್ಸುತ್ತೆ. ಕ್ವಾಲಿಟಿ ಇರಲ್ಲ, ಕ್ವಾಲಿಟಿ ನಾಟ್ ಆಲ್. ಕೆಲವರೆಲ್ಲ ಪ್ರೊಫೆಷನಲಿಸಮ್ ಇಲ್ಲ, ಬಟ್ ಇನ್ ಕೆಲವರಿಗೆ ಅದೊಂದು ವರನೂ ಆಗಿದೆ. ಯಾಕೆಂದ್ರೆ ಅವರು ತುಂಬಾ ಸರಿಯಾಗಿ ಕಲಿತು ಅಥವಾ ಅವ್ರ ನಿಜವಾಗ್ಲೂ ಪ್ರತಿಭೆ ಇದ್ದಾಗ ಒಂದು ಆರ್ಟ್ ಏನಂತಾರೆ, ಒಂದು ಹೊಲಿಗೆ ಇರ್ಬೋದು, ಡಾನ್ಸ್ ಇರ್ಬೋದು, ರಿಯಲ್ ಆಗಿ ಇದು ಯೂಟಿಲೈಸ್ ಆಗಿ ಹೊರಗೆ ಬಂದಿದೆ ಸಹ. ಅಲ್ಲ, ಅದಕ್ಕೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಸ್ವತಂತ್ರವಾಗಿ ಅವನು ಯಾರು ಬೇಕಾದ್ರೂ ಹಾಕ್ಬೋದು, ಅಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಅಂದ್ರೆ ಈಗ ನನಗೆ ಏನೋ ಒಂದು ಡ್ಯಾನ್ಸ್ ನನ್ನ ಹತ್ರ ಏನೋ ಒಂದು ಸರ್ಟಿಫಿಕೇಟ್ ಇದೆ, ಕ್ವಾಲಿಫಿಕೇಶನ್ ಇದೆ, ಅಂತವನಿಗೆ ಮಾತ್ರ ಹಾಕ್ಬಹುದು ಅನ್ನೋದು ರಿಸ್ಟ್ರಿಕ್ಷನ್ ಇಲ್ಲ. ನಾನು ಹಾಡ್ತೀನಿ, ನಂದೇನೋ ಕ್ವಾಲಿಫಿಕೇಶನ್ ಇದೆ, ನೋ ರಿಸ್ಟ್ರಿಕ್ಷನ್. ಯಾರು ಬೇಕಾದ್ರೂ ಅವನಿಗೆ ಹಾಡೋ ಕೈಯಲ್ಲಿ ಚಟ ಅಂತ ಹೇಳ್ತೀವಲ್ಲ, ಹಂಗಿದ್ದವನು ಹಾಡ್ಬಿಡ್ತಾನೆ. ಗುಣಮಟ್ಟ, ಆ ಗುಣಮಟ್ಟ ಅನ್ನೋದು ಕಡಿಮೆ ಆಗ್ತಾ ಇದೆ. ವಿಷಯದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ.